ಸುಮಾರು 95 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತಹ ವಾಣಿಜ್ಯ ಮಳಿಗೆಗಳು ಇದೀಗ ಉದ್ಘಾಟನೆಗೂ ಮುನ್ನವೇ ಸೋರ್ತಾ ಇರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಉದ್ಘಾಟನೆಗೆ ಮುನ್ನವೇ ವಾಣಿಜ್ಯ ಮಳಿಗೆಗಳಲ್ಲಿ ಬಿರುಕು ನಿರ್ಮಾಣವಾಗಿದೆ. ಸಾಕಷ್ಟು ಆಕ್ರೋಶ, ಅಸಮಾಧಾನಕ್ಕೆ ಕಾರಣ ಆಗಿದೆ. ಸುಮಾರು 95 ಲಕ್ಷದ ವಾಣಿಜ್ಯ ಮಳಿಗೆಗಳ ಗುಣಮಟ್ಟದ ಪ್ರಶ್ನೆಯನ್ನ ಇದೀಗ ಮಾಡಲಾಗ್ತಾ ಇದೆ. ಚಳ್ಳಕೆರೆಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಿರುವಂತಹದ್ದು. ಹೊಸ ಮಳಿಗೆಗಳ ಗೋಡೆಗಳಲ್ಲಿ ಇದೀಗ ಬಿರುಕು ಮೂಡಿದೆ. ಈ ಬಗ್ಗೆ ಆತಂಕ ಕೂಡ ಹೆಚ್ಚಾಗಿದೆ. ಜನರ ತೆರಿಗೆ ಹಣಕ್ಕೆ ಬಿರುಕು. ನಗರಸಭೆ ಕಾಮಗಾರಿಯ ವಿರುದ್ಧವಾಗಿ ಕೆಆರ್ಎಸ್ ಆರೋಪವನ್ನು ಮಾಡಿದೆ, ಕಿಡಿಯನ್ನ ಕಾರಿದೆ. ಉದ್ಘಾಟನೆಗೂ ಮುನ್ನವೇ ವಾಣಿಜ್ಯ ಮಳಿಗೆಯಲ್ಲಿ ಬಿರುಕು ನಿರ್ಮಾಣವಾಗಿರತಕ್ಕಂತಹದ್ದು. 95 ಲಕ್ಷದ ವಾಣಿಜ್ಯ ಮಳಿಗೆಗಳ ಗುಣಮಟ್ಟದ ಪ್ರಶ್ನೆ ಇದೀಗ ಎದ್ದಿದೆ. ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟ ನಗರಸಭೆಯ ವಾಣಿಜ್ಯ ಮಳಿಗೆಗಳು. ಅಧಿಕಾರಿಗಳ ನಿರ್ಲಕ್ಷ್ಯ, ಕಳಪೆ ಕಾಮಗಾರಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರತಕ್ಕಂಥ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಗರಸಭೆಯಿಂದ ಹೊಸದಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟಿದ್ದು, ಸಾರ್ವಜನಿಕರು ಹಾಗೂ ಟೆಂಡರ್ ಪಡೆದಿರತಕ್ಕಂಥ ವ್ಯಾಪಾರಿಗಳಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಉದ್ಯೋಗ ನಿಧಿ ಯೋಜನೆಯಡಿ ಸುಮಾರು 95 ಲಕ್ಷ ರು ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರತಕ್ಕಂಥ ಈ ಒಂದು ವಾಣಿಜ್ಯ ಮಳಿಗೆಗಳು ಕಳಪೆ ಗುಣಮಟ್ಟದ ಕಾಮಗಾರಿಯಿಂದ ಕೂಡಿವೆ ಎನ್ನುವಂತಹ ಆರೋಪಗಳನ್ನು ಮಾಡಲಾಗಿದೆ. ಮಳಿಗೆಗಳ ಹಿಂಭಾಗದ ಮತ್ತು ಒಳಭಾಗದ ಗೋಡೆಗಳಲ್ಲಿ ದೊಡ್ಡ ಮಟ್ಟದ ಬೆರುಕುಗಳು ಕಾಣಿಸಿಕೊಳ್ತಾ ಇದೆ. ದುಬಾರಿ ಬಾಡಿಗೆ ಪಾವತಿಸಿ ಟೆಂಡರ್ ಮೂಲಕ ಮಳಿಗೆಗಳನ್ನು ಪಡೆದಿರುವಂತಹ ವ್ಯಾಪಾರಿಗಳು ಕಟ್ಟಡದ ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ನಿರ್ಮಾಣದಲ್ಲಿ ಕಳಪೆ ವಸ್ತುಗಳ ಬಳಕೆ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಈ ಒಂದು ದುಸ್ಥಿತಿಗೆ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡಿರುವಂತಹದ್ದು. ಕಟ್ಟಡವನ್ನು ಸಮಗ್ರವಾಗಿ ಪರಿಶೀಲಿಸದೆ ಮಳಿಗೆಗಳನ್ನು ಹಂಚಿಕೆ ಮಾಡಿರತಕ್ಕಂತಹದ್ದು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸ್ತಾ ಇದೆ. ಈ ಕುರಿತು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನಗರಸಭಾ ವ್ಯಾಪ್ತಿನಲ್ಲಿ ಒಂದು ಉದ್ಯೋಗ ನಿಧಿ ಯೋಜನೆ ಅಡಿಯಲ್ಲಿ ಒಂದು ಕಟ್ಟಿರುವಂತಹ ಈ ಮಳಿಗೆಗಳು ಏನಿದೆ, ವಾಣಿಜ್ಯ ಮಳಿಗೆಗಳು ಎಷ್ಟು ಸುಂದರವಾಗಿದೆ ಅನ್ನೋದು ನಿಮ್ಗೆ ಅನಿಸ್ತಾ ಇದೆ. ಆದ್ರೆ ಇದು ಅಂದ್ರೆ ಬಾಡಿಗೆದಾರರಿಗೆ ಹಸ್ತಾಂತರ ಮಾಡುವ ಮುಂಚೆನೆ ಸಾಕಷ್ಟು ಎಲ್ಲಾ ರೂಮ್ಗಳಲ್ಲೂ ಬಿರುಕು ಬಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದೆ ಏನಂದ್ರೆ, ಸರ್ಕಾರದ ಸ್ವಾಮ್ಯದಲ್ಲಿ ಕಾಮಗಾರಿಗಳಾಗುವಂತಹ ಕಾಮಗಾರಿಗಳಲ್ಲಿ ಎಷ್ಟು ಗುಣಮಟ್ಟವನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು ನಮ್ಗೆ ಪ್ರಶ್ನೆ. ಈಗ ಬಹುತೇಕ ಈಗೆಲ್ಲ ಮತ್ತೆ ಈಗ ನಮ್ಮ ಇಲ್ಲಿಯ ಜನರು ಪಾಪ ಈ ಅಂಗಡಿಯ ಮಳಿಗೆಯನ್ನು ಪಡ್ಕೊಂಡು ಅದರಲ್ಲಿ ಮುಂದುವರಿಸಬೇಕು, ಬಿಸ್ನೆಸ್ ಅಂತ ವ್ಯಾಪಾರ ಮಾಡಿಸ್ಬೇಕು ಅನ್ನೋ ಸಂದರ್ಭ ಬಂದಲ್ಲಿ ಎಲ್ಲವೂ ಸಹ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಗಳಾಗಿದೆ. ಅಂದ್ರೆ ಎಲ್ಲವೂ ಗೋಡೆಗಳು ಬಿರುಕು ಬಿಟ್ಟಿದೆ. ಜೊತೆಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಲೆಕ್ಕ ಶೀರ್ಷಿಕೆ ಏನ್ ಹಾಕಿದ್ದಾರೆ, ಅಂದಾಜು ಮೊತ್ತದಲ್ಲಿ 95 ಲಕ್ಷ ರೂಪಾಯಿಗಳನ್ನು ಮಾತ್ರ ಹಾಕಿದ್ದಾರೆ. ಯಾವ ವರ್ಷದಲ್ಲಿ ಅದು ಹಣವನ್ನ ತೆಗೆದುಕೊಂಡಿದ್ದಾರೆ, ಆ ನಂತರ ಗುತ್ತಿಗೆದಾರರು ಯಾರು, ಯಾವಾಗ ಕಾಮಗಾರಿ ಸ್ಟಾರ್ಟ್ ಆಯಿತು, ಯಾವಾಗ ಪೂರ್ಣಗೊಂಡಿತು, ಮುಂದೆ ಏನಾದರೂ ಸಮಸ್ಯೆಗಳಾದಲ್ಲಿ ಅಂದ್ರೆ ಇದಕ್ಕೆ ಈ ವಿಚಾರವಾಗಿ ಅಂದ್ರೆ ಬಿಲ್ಡಿಂಗ್ ಸಮಸ್ಯೆ ಮೇಂಟೆನೆನ್ಸ್ ಅದು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಅದನ್ನು ಯಾರು ವಹಿಸಿದ್ದಾರೆ, ಯಾವ ಕಾಮಗಾರಿಯನ್ನ ತೆಗೆದುಕೊಂಡ ಗುತ್ತಿಗೆದಾರ ಯಾರು, ಇತರೆ ಮತ್ತೆ ಇದು ಮೇಲಾಗಿಯೂ ಇದನ್ನ ಮೇಲ್ವಿಚಾರಣೆ ಅಂತಾರೆ. ಮೇಲ್ವಿಚಾರಣೆ ಮಾಡ್ಬೇಕಾದವ್ರನ್ನ ವಿಳಾಸಗಳೇನು ಅಂದ್ರೆ ವಿಳಾಸ ಅಂದ್ರೆ ಅದ ಸಂಬಂಧಿಸಿದಂತ ಕಾಂಟ್ಯಾಕ್ಟ್ ಡೀಟೇಲ್ಸ್, ಯಾರನ್ನ ಸಂಪರ್ಕಿಸಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಒಟ್ಟೆ ಯಾವುದೇ ಕಾಮಗಾರಿಗಳನ್ನು ಮಾಡುವಾಗ ಎಲ್ಲವೂ ಸಹ ಒಂದು ನಾಮಫಲಕದಲ್ಲಿ ಅಳವಡಿಸಬೇಕಾಗುತ್ತೆ, ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನು ಹಾಕ್ಬೇಕಾದ್ರೆ. ಆದ್ರೆ ಇದಾವುದು ನಮ್ಮ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತು, ಆದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಯಾಕೆ ಹಾಕ್ಬೇಕು, ಹಾಕಿದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ಏನೋ ಅನ್ನೋಂಥದ್ದು ಮನೋಭಾವ ಅವರಲ್ಲಿ ಇದೆ ಏನೋ ಗೊತ್ತಿಲ್ಲ, ಅಥವಾ ನಾನು ಯಾಕೆ ಹಾಕ್ಬೇಕು, ನಾನು ಯಾಕೆ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋವಂಥದ್ದು ಒಂದು ನೆಗ್ಲಿಜೆನ್ಸ್ ಇರ್ಬೋದು ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಟ್ಟಾರೆ ನಮ್ಮ ಚಳ್ಳಕೆರೆಯಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಅಧಿಕಾರಿಗಳು ಇಷ್ಟಾನುಸಾರ ಯಾರು ಗುತ್ತಿಗೆದಾರರು ಯಾವ ರೀತಿ ಗುಣಮಟ್ಟ ಮಾಡ್ತಿದ್ದಾನೆ ಅದು ನೋಡಲ್ಲ, ಅಥವಾ ಅವ್ನು ಯಾವ ರೀತಿ ಹೋಗ್ತಾ ಇದ್ದಾನೆ ಅದು ನೋಡಲ್ಲ. ನಾವು ಏನನ್ನ ಅಳವಡಿಕೆ ಮಾಡ್ಬೇಕು ನಾವು ಅದು ಇಲ್ಲ. ಒಟ್ಟಾರೆ ಯಾರಾದ್ರೂ ಪ್ರಶ್ನೆ ಮಾಡ್ಬೇಕು ಅಥವಾ ಯಾರಾದ್ರೂ ಕೇಳಿದಾಗ ಮಾತ್ರ ಇವರು ಎಲ್ಲವನ್ನ ಹಾಕ್ತಾರೆ. ಈ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ವಹಿಸ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದ್ರೆ ಇದನ್ನ ಮೇಲಧಿಕಾರಿಗಳು ಅಂದ್ರೆ ಇದು ಸೂಪರ್ವೈಸಿಂಗ್ ಮಾಡತಕ್ಕಂಥ ಜಿಲ್ಲಾ ಆಡಳಿತವೂ ಸಹ ಸರಿಯಾದ ರೀತಿಯಲ್ಲಿ ಗಮನ ಹರಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.